ನಮಸ್ಕಾರ. ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ದಾಖಲೆ ಸೃಷ್ಟಿಸಿ ಜನರ ಮನಗೆದ್ದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಿ ಅಭಿಮಾನಿ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕುರಿತು ಒಂದು ವರದಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಇಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಆಡಳಿತ ನಡೆಸಿ ದಾಖಲೆ ಸೃಷ್ಟಿಸಿ ಜನರ ಮನಗೆದ್ದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ಇಂದು ನಾಗರಾಳ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ನಾಯಕರು ಇದೇ ರೀತಿಯಲ್ಲಿ ಅಧಿಕಾರ ಮುಂದುವರಿಯಲಿ. ನಮ್ಮ ಉತ್ತರ ಕರ್ನಾಟಕದಾದ್ಯಂತ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ನಾಯಕ ಎಂದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಮುಂದಿನ ದಿನಮಾನಗಳಲ್ಲಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ. ನಮ್ಮ ಸುರಪುರ ತಾಲೂಕು ತುಂಬಾ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರು ಯಾದಗಿರಿ ಜಿಲ್ಲಾ ಸದಸ್ಯರಾದ ಸಿದ್ದನಗೌಡ ಹಂದ್ರಾಳ್ ಅವರು ತಿಳಿಸಿದರು. ಈ ಶುಭ ಸಂದರ್ಭದಲ್ಲಿ ಮರೆಪ್ಪ ಠಾಣಗುಂದಿ, ತಿಪ್ಪಣ್ಣ ಚೆನ್ನೂರ್, ವಾಸು ದೋರನಹಳ್ಳಿ, ಹನುಮಂತ್ ಪೊಲೀಸ್ ಪಾಟೀಲ್, ಇನ್ನೂ ಅನೇಕ ಮುಖಂಡರುಗಳು, ಗ್ರಾಮಸ್ಥರು, ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಸುರಪುರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ದೀರ್ಘಾವಧಿ ಕಾಲ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಮತ್ತು ವಿಶೇಷವಾಗಿ ಏನಂತಂದರೆ ಇಡೀ ನಮ್ಮ ಸುರಪುರ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದೀರ್ಘ ಕಾಲಾವಧಿಯಾಗಿ ಮುಖ್ಯಮಂತ್ರಿಗಳನ್ನು ಆಗಿದ್ದಕ್ಕೆ ಎಲ್ಲರೂ ಅಭಿಮಾನಿಗಳು, ಸಿದ್ದರಾಮಯ್ಯನ ಅಭಿಮಾನಿಗಳು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆ ಅತ್ಯಂತ ಹೆಮ್ಮೆಯಾಗಿದೆ. ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಕಾಲ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ ಎಲ್ಲರಿಗೂ ವಿಷಯ. ಮತ್ತು ಸುರಪುರ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಘಟಕಗಳು ಸಿದ್ದರಾಮಯ್ಯ ಅಭಿಮಾನಿಗಳಿದ್ದಾರೆ. ಪ್ರತಿ ಹಳ್ಳಿಯಲ್ಲಿ ಕೂಡ ಅನ್ನದಾಸೋಹಗಳನ್ನು ಏರ್ಪಡಿಸಿದ್ದಾರೆ. ನಾಗರಾಳು, ಆವನ್ಯಾಳು, ದೇವಾಪುರು ಮತ್ತು ಆಲ್ದಾಳು ಪ್ರತಿಯೊಂದು ಊರಲ್ಲಿ ಕೂಡ ಅನ್ನದಾಸೋಹ ಮತ್ತು ಹಾಲಿನ ಅಭಿಷೇಕ ಪ್ರತಿಯೊಂದು ವಿಶೇಷವಾಗಿ ಪೂಜೆಗಳನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಇದೇ ರೀತಿಯಾಗಿ 2028ರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳುತ್ತಾ ಮತ್ತು ಮುಂದಿನ 28 ಕೂಡ ನಾಗರಾಳ ಗ್ರಾಮದಲ್ಲಿ ಅವರ ಅಭಿಮಾನಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ವತಿಯಿಂದ ಶರಾಭಿಷೇಕ, ಹಾಲಿನ ಅಭಿಷೇಕ ಮತ್ತು ಇಡೀ ತಾಲೂಕದಲ್ಲಿ ಪ್ರತಿಯೊಂದು ಗುಡಿ ಗುಂಡಾರದಲ್ಲಿ ಅವರ ಅಭಿಮಾನಿಗಳಾಗಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ತಾಲೂಕಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೂ ಇವರು ಮತ್ತು 28ರವರೆಗೆ ಮುಖ್ಯಮಂತ್ರಿಯಾಗಿ ಆಗಲಿ ಮತ್ತು ಮುಂದೆ ಅವ್ರ ನೇತೃತ್ವದಲ್ಲಿ ಮತ್ತು ಸರ್ಕಾರ ಆಗ್ತದಂತ ನಾವು ಇವತ್ತು ಅವರಿಗೆ ನಾನು ಧನ್ಯವಾದ. ಒಳಗ ನಾಗರಾಳ ವತಿಯಿಂದ ಹಮ್ಮಿಕೊಂಡಿರುವ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಭಿಮಾನಿ ಬಳಗ ಹಾಲಿನ ಅಭಿಷೇಕ, ಅನ್ನದಾಸೋಹ, ಆಮೇಲೆ ಎಲ್ಲ ದೇವರುಗಳಿಗೆ ಹೋಮ ಹವನ ಮಾಡಿಸುವುದರ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಹೆಚ್ಚಿನ ಅಧಿಕಾರ ಸಿಗುವಂತಾಗಲಿ ಅಂತೇಳಿ ವಿಶೇಷವಾಗಿ ಇವತ್ತು ಪಕ್ಷಾತೀತವಾಗಿ ಇವತ್ತು ಅವರು ಇವರು ಆ ಪಕ್ಷ ಈ ಪಕ್ಷ ಅನ್ನೋದೇ ನೂರಾರು ಕಾರ್ಯಕರ್ತರು ಸೇರಿ ಇವತ್ತು ವಿಶೇಷ ವಿಜೃಂಭಣೆಯಿಂದ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಹೆಚ್ಚಿನ ಅವಧಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡೀಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ವರ್ಗದ ಜನರಿಗೆ ವಿಶೇಷವಾಗಿ ಇವತ್ತು ಎಲ್ಲ ವರ್ಗದ ನಾಯಕರಾಗಿ ಮತ್ತೊಮ್ಮೆ ರಾಜ್ಯದಲ್ಲಿ ಹೊರಹೊಮ್ಮಲಿ ಅಂತೇಳಿ ನಾವು ಕೂಡ ವಿಶೇಷವಾಗಿ ಮತ್ತೊಮ್ಮೆ ನಾವು ಸ್ವಾಗತ ಮಾಡಿ ಅದು ಜೊತೆಗೆ ಆಸರೆ ಮಾಡ್ತೀವಿ.